ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮುದ್ರ ವಿಜಯ ತೃತೀಯ ಸರ್ಗ 15ನೇ ಶ್ಲೋಕ. ವಿರಹಿತ ಸ್ವಜನಂ ಚರಣ ಪ್ರಿಯಂ ವಿವಿಧ ಭೂತ ಭಯಂಕರ ವರ್ತಮನಿ ಅಯಿ ಕೃಪಾಲಯ ಪಾಲಯ ಬಾಲಕಂ ಲಘುಶುಭಸ್ಯ ಮಮೇತ್ಯ ನಮದ್ವಿಜಃ. ವಿರಹಿತ ಸ್ವಜನಂ ಚರಣಪ್ರಿಯಂ ವಿವಿಧ ಭೂತ ಭಯಂಕರ ವರ್ತಮನಿ ಒಂದೇ ಪದ. ಅಯಿ ಕೃಪಾಲಯ ಪಾಲಯ ಬಾಲಕಂ ಲಘುಶುಭಸ್ಯ ಮಮ ಇತಿ ಅನಮತ್ ದ್ವಿಜಃ. ಅಂದರೆ ವಾಸುದೇವ ಮದುವೆ ಮನೆಯಿಂದ ಹೊರಟು ನಾನಾ ದೇವಾಲಯಕ್ಕೆ ಹೋಗಿ ಅನಂತೇಶ್ವರನಿಗೆ, ಉಡುಪಿಯಲ್ಲಿದ್ದ ಅನಂತೇಶ್ವರನಿಗೆ ನಮಸ್ಕಾರ ಮಾಡಿದಾಗ ಅವ್ರ ತಂದೆ ಅಲ್ಲಿ ಬಂದರು. ಏಕಾಕಿಯಾಗಿ ಹೇಗೆ ಬಂದಿ ಹಾಗೆ ಅಂತ ಕೇಳಿದಾಗ ಮಗು ಕೊಟ್ಟ ಉತ್ತರ ಏನು? ವಾಸುದೇವ ಕೊಟ್ಟ ಉತ್ತರ, ನನ್ನ ಜೊತೆಗೆ ಸಖನಾಗಿ ಪರಮಾತ್ಮ ಬಂದ. ಆ ದೇವಾಲಯದಲ್ಲಿದ್ದ ಪರಮಾತ್ಮ ನನ್ನ ಜೊತೆಗೆ ಸಖನಾಗಿ ಬಂದ ಹಾಗೆ ಅಂತ ಹೇಳಿದಾಗ, ಇನ್ನು ಮದ್ದಿಗೆ ಭಟ್ಟರು ಏನು ಉತ್ತರ ಕೊಡ್ಬೇಕು ಅದಕ್ಕೆ? ಸುಮ್ಮನೆ ಆಗ್ಬಿಟ್ರು. ಸುಮ್ಮನೆ ಆಗಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅನಂತೇಶ್ವರ ಅವರ ದೇವಸ್ಥಾನ, ಕುಲದೇವರು, ಅದರಿಂದ ಪ್ರಾರ್ಥನೆ ಮಾಡ್ತಾರೆ. ಐ ಕೃಪಾಲಯ ಹಾಗೆ ಅಂತ, ಕೃಪಾ ಸಮುದ್ರನೇ ಹಾಗೆ ಅಂತ ಪರಮಾತ್ಮನಿಗೆ ಸಂಬೋಧನೆ. ಐ ಅಂತ ಪ್ರಾರ್ಥನೆ, ಈ ಬಾದ ಅವ್ಯಯ ಅಂತ ಬರೀತಾರೆ. ಕೃಪಾಲಯ, ಕೃಪಾ ಮಂದಿರ ಅಂದರೆ ಕೃಪೆಗೆ ಆಶ್ರಯನಾದವ ಹಾಗೆ ಅಂತ, ಅಂದ್ರೆ ನೀನು ಕೃಪೆ ಮಾಡುವವ ಅಂತ ಅರ್ಥ. ಹೇ ಶ್ರೀಹರೇ ವಿರಹಿತಾ ಸ್ವಜನಾ ಯಸ್ಯ. ಈ ಹುಡುಗ ವಾಸುದೇವ ಸ್ವಜನ ವಿರಹ ಉಳ್ಳವನಾಗಿದ್ದಾನೆ. ವಿರಹ ಅಂದ್ರೆ ಏನು? ದೂರ ಹೋಗೋದು ಅಂತ ಅರ್ಥ. ಸ್ವಜನ ವಿರಹ ಅಂದ್ರೆ ತನ್ನ ಜನರಿಂದ ಅವನು ದೂರ ಬಂದ್ಬಿಡ್ತಾನೆ. ಅಂದ್ರೆ ಏಕಾಗಿಯಾಗಿ ಇರ್ತಾನೆ. ತನ್ನ ಬಂಧು ಬಾಂಧವರ ಜೊತೆಗೂ ಇರೋದಿಲ್ಲ, ಅವ್ರನ್ನೂ ಬಿಟ್ಟು. ಸಾಮಾನ್ಯ ಮಕ್ಕಳು ತಂದೆ ತಾಯಿಯರ ಜೊತೆಗೆ ಇರ್ತಾರೆ, ಆದರೆ ಈ ವಾಸುದೇವ ಹಾಗಿಲ್ಲ. ತಂದೆ ತಾಯಿಯನ್ನು ಕೂಡ ಬಿಟ್ಟು ಬಂದ್ಬಿಡ್ತಾನೆ. ವಿವಿಧಾಹ ಯೇ ಭೂತಾಹ ಪ್ರಾಣಿನಃ ತೈಹಿ ಭಯಂಕರೇ ವರ್ತಮನಿ ಮಾರ್ಗೇ ಚರಣೆ ಸಂಚಾರೇ ಪ್ರಿಯಂ. ಈ ಮಗು ಹಿಂದನೂ ಒಂದು ಹಾಗೆ ಆಗಿತ್ತು. ಎತ್ತಿನ ಬಾಲ ಹಿಡ್ಕೊಂಡು ಬೆಳಿಗ್ಗೆಲ್ಲ ತಿರುಗಾಡ್ಕೊಂಡು ಸಾಯಂಕಾಲ ಬಂದ ಹುಡುಗ. ಹೀಗೆ ಮಾಡ್ತಾ ಇರ್ತಾನೆ. ಈಗ ನೋಡಿದರೆ ಮದುವೆ ಮನೆಯಿಂದ ಹೊರಟು ಏಕಾಗಿಯಾಗಿ ಅಷ್ಟು ದೂರ, ಕಾಡಿನ ಮಾರ್ಗ, ಪ್ರಾಣಿಗಳ ಭಯ ಬೇರೆಯವರಿಗೆ, ಅಂತಹ ಭಯಂಕರವಾದ ಮಾರ್ಗದಲ್ಲಿ ಇವನು ಬಂದ್ಬಿಡ್ತಾನೆ. ಬರೀ ಬಂದ್ಬಿಡ್ತಾನೆ ಅಂತ ಹೇಳಿಲ್ಲ ನೋಡಿ, ಪ್ರಿಯಂ ಅಂತ ಪದ ಇದೆ. ಸಂಚಾರೇ ಪ್ರಿಯಂ, ಸಂಚಾರ ಮಾಡುವುದರಲ್ಲಿ ಭಾರಿ ಪ್ರಿಯನಾದವ ಅಂತ. ಯಾವುದರ ಸೂಚನೆ? ಮುಂದೆ ಪರಿವ್ರಾಟ್, ಸನ್ಯಾಸಿಗಳಾಗ್ತಾರೆ. ಪರಿವ್ರಾಜಕರು ಅಂದರೆ ಏನರ್ಥ? ಒಂದು ಕಡೆಯಲ್ಲಿ ಇರೋದಿಲ್ಲ, ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರೇ ಪ್ರಿಯಂ. ಅದು ಎಂಥ ಮಾರ್ಗ? ವನ ಮುಂತಾದ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆದರೂ ಏನು ಮಾಡೋದು? ಸಣ್ಣ ಹುಡುಗನಾಗಿ ಅವರಿಗೆ ಗೊತ್ತಾಗಿಲ್ಲ ಮುಂದೆ ಏನು ಆಚಾರ್ಯರ ಸ್ವರೂಪ, ಇನ್ನೂ ಅಷ್ಟು ಪರಿಚಯ ಆಗಿಲ್ಲ. ಅದರಿಂದ ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಲಘು ಅಲ್ಪಂ ಶುಭಂ ಭಾಗ್ಯಂ ಯಸ್ಯ. ಈ ಮಗು ಇನ್ನೂ ಸಣ್ಣವನು, ಇನ್ನೂ ಉಪನಯನ ಆಗಿಲ್ಲ. ಉಪನಯನ ಆಗಿದ್ರೆ ಮಂತ್ರ ಜಪ ಬರುತ್ತದೆ, ಏನೋ ಒಂದು ಪುಣ್ಯ ಬರುತ್ತದೆ. ಆ ಪುಣ್ಯದ ಬಲದಿಂದ ನೀನು ಕಾಪಾಡ್ತಿ ಅಂತ ಹೇಳ್ಬೋದು. ನೋಡಿದರೆ ಸಣ್ಣ ಮಗು, ಪುಣ್ಯನೂ ಇಲ್ಲ, ಉಪನಯನೂ ಆಗಿಲ್ಲ. ಅಂಥ ಅಲ್ಪ ಪುಣ್ಯ ಉಳ್ಳವನಾದ ಇವನನ್ನು, ಬಾಲಕಂ ಈ ಹುಡುಗನನ್ನು, ಪಾಲಯ ನೀನೇ ರಕ್ಷಣೆ ಮಾಡಬೇಕು, ನೀನೇ ಗತಿ ಇವನಿಗೆ, ಪಾಲ ರಕ್ಷಣೆ ಲೋಟ್ ಅಂತ ಅಭಿಧಾಯ ಪ್ರಣಾಮ ಪೂರ್ವಕ ದ್ವಿಜಃ ಭಟ್ಟಃ ಅನಮತ್. ಪ್ರಾರ್ಥನೆಯ ಪೂರ್ವಕ ಭಟ್ಟರು, ಮದ್ದಿಗೆ ಭಟ್ಟರು ಇಷ್ಟು ಹೇಳಿ ನಮಸ್ಕಾರವನ್ನು ಮಾಡಿದರು. ಶ್ರೀಮದ್ ಅನಂತಾಸನಂ ನಮಶ್ಚಕಾರ. ಅನಂತಾಸನಿಗೆ, ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದರು ಅಂತ. ಇತ್ಯುಕ್ತ್ವಾ ದ್ವಿಜಃ ಮದ್ದಿಗೇಹ ಭಟ್ಟಃ ಅನಮತ್ ನಮಸ್ಕೃತವಾನ್. ಮುಂದಿನ ವಿಚಾರ ಮತ್ತೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.